ಗುಡ್ ಮಾರ್ನಿಂಗ್ ಗ್ರೂಪಲ್ಲಿರೋರೆಲ್ಲರಿಗೂ ಇವತ್ತು ಟಾಪಿಕ್ ಬಂದ್ಬಿಟ್ಟು ಮೋಟಿವೇಶನ್ ಬಗ್ಗೆ ಮಾತಾಡಬೇಕು ಅಂದರೆ ಫಸ್ಟ್ ನನ್ನ ಬಗ್ಗೆ ನಾನು ಮಾತಾಡ್ಕೋಬೇಕು. ನಾನು ಯಾವ ಥರ ಮೋಟಿವೇಶನ್ನ ಬೂಸ್ಟ್ ಮಾಡ್ಕೊತಿದ್ದೀನಿ ಮತ್ತು ಯಾವ ಥರ ನನಗೆ ಮೋಟಿವೇಶನ್ ಎಷ್ಟು ದಿನದಲ್ಲಿ ಲೂಸ್ ಆಗ್ತಿದೆ ಅಂತ. ಫಸ್ಟು ನಾನು ಯಾವುದೇ ಹೊಸ ವಿಷಯನ ಸ್ಟಾರ್ಟ್ ಮಾಡಿದ್ರೆ ನನಗೆ ಮೋಟಿವೇಶನ್ನು 3 to 4 ಡೇಸ್ ಅಷ್ಟೇ ಇದ್ದಿದ್ದು. ನಾನು ಅವಾದಾದಮೇಲೆ ತಿರ್ಗಾ ಯಾವ್ದಾರ ಔಟ್ಸೈಡ್ ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗಿದ್ದೆ. ಯಾವ ಥರ ವೀಡಿಯೋಸು ಅಥವಾ ಯಾರ ಸ್ಪೀಚಸ್ಸು ಇದ್ರ ಮೇಲೆ. ನನಗೆ ಯಾರೋ ಒಬ್ರು ಹೇಳಿದ್ರು ಮೋಟಿವೇಶನ್ ಔಟ್ಸೈಡಿಂದ ಬರ್ತಿದೆ ಅಂದರೆ ಅದು 48 ಅವರ್ಸಲ್ಲಿ ತಿರ್ಗಾ ಡಲ್ ಆಗೋಗ್ಬಿಡುತ್ತೆ, ಅದಾದಮೇಲೆ ತಿರ್ಗಾ ಏನಾರ ವೀಡಿಯೋ ನೋಡಬೇಕು ಅಂತ ಅಂದ್ಬಿಟ್ಟು. ಅದರಿಂದ ಇನ್ನೂ ಒಂದು ಸಜೆಷನ್ ಕೊಟ್ಟಿದ್ರೆ ಅಂದರೆ ಇನ್ಸೈಡಿಂದ ಮೋಟಿವೇಶನ್ ಬಂದರೆ ನಿಮಗೆ 6 to 7 ಡೇಸ್ ಇರುತ್ತೆ, ನೋಡಿ ಟ್ರೈ ಮಾಡಿ ಅಂತ ಅಂದ್ಬಿಟ್ಟು ಅದನ್ನೇ ನಾನು ನಿಮ್ಗೆ ಹೇಳ್ಕೊಡ್ತಿದ್ದೀನಿ. ಈಗ ವೆಯ್ಟ್ ಲಾಸ್ ಮ್ಯಾರಥಾನ್ ಸ್ಟಾರ್ಟ್ ಆಗಿರೋದ್ರಿಂದ ವೆಯ್ಟ್ ಲಾಸ್ ಮ್ಯಾರಥಾನ್ದಲ್ಲಿ ಫಸ್ಟು 2 to 3 ಡೇಸು ಒಳ್ಳೆ ವೆಯ್ಟ್ ಲಾಸ್ ಆಯಿತು, ಅದಾದಮೇಲೆ ವೆಯ್ಟ್ ಲಾಸ್ ಆಗ್ತಿಲ್ಲ ಅಂದರೆ ನಿಮಗೆ ಮೋಟಿವೇಶನ್ ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು. ಮೋಟಿವೇಶನ್ ಯಾವ ಥರ ಗೇನ್ ಮಾಡ್ಕೊಳ್ಳೋದು ಅಂದರೆ ಒಂದೇ ವೇ, ನಿಮಗೆ ಏನು ಗುರಿ ಇಟ್ಕೊಂಡಿದ್ದೀರಾ ಅಂದರೆ ಏನು ಟಾರ್ಗೆಟ್ ಇದೆ ಆ ಟಾರ್ಗೆಟ್ ಅಚೀವ್ ಮಾಡೋದಕ್ಕೆ ನೋಡಿ. ಇಲ್ಲಿ ವೆಯ್ಟ್ ಲಾಸ್ ಮ್ಯಾರಥಾನ್ ಜಸ್ಟ್ 10 ಡೇಸ್ ಇರುತ್ತೆ. 10 ಡೇಸಲ್ಲಿ ನಮಗೆ ಟಾರ್ಗೆಟ್ ಏನು ವಿನ್ ಆಗಬೇಕು, ನಾನು ಫಸ್ಟ್ ಪ್ಲೇಸಲ್ಲಿ ಇರಬೇಕು, ಅದು ಪ್ರೈಸ್ ಆಗಿರಲಿ ಏನಾಗಿರಲಿ, ಬಸ್ ನನ್ನ ಹೆಸರು ವಿನ್ನಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದೇ ನಿಮಗೆ ಮೋಟಿವೇಶನ್ನು. ಇನ್ಸೈಡಿಂದ ಬರೋ ಮೋಟಿವೇಶನ್ ಯಾವತ್ತಿದ್ರೂ 6 to 7 ಡೇಸ್ ಇರುತ್ತೆ. ಈ ಮೋಟಿವೇಶನ್ನು 10 ಡೇಸ್ ಮ್ಯಾರಥಾನಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಆಗೋದಕ್ಕೆ. ಓಕೆ, ಥ್ಯಾಂಕ್ ಯು.